ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಓವರ್ಲಾಕ್, ಹ್ಯಾಂಡ್ ಓವರ್ಲಾಕ್ ಅಂತ ಏನು ಹೇಳ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲೇ ಒಂದು ಪೀಸನ್ನು ನಾನು ನಿಮಗೆ ತೋರ್ಸೋಕ್ಕೆ ಅಂತ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಎಳೆ ದಾರನ ನಾನು ಸೂಜಿಯಲ್ಲಿ ಈ ರೀತಿ ಒಣಸ್ಕೊಂಡಿದ್ದೀನಿ. 2 ಎಳೆ ದಾರನ ನಾನಿಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ ಸೇರಿಸಿ. ಎಕ್ಸ್ಟ್ರಾ ಏನಿದೆ ಥ್ರೆಡ್ ಅದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ದಪ್ಪ ಇದೇ ಥರ ನಾನು ಡಬಲ್ ಲೇಯರು ತಗೊಂಡಿದ್ದೀನಿ. ಸೊ ಫಸ್ಟು ನಾವಿಲ್ಲಿ 1/4 ಇಂಚಷ್ಟು ಕೆಳಗಡೆ ಫಸ್ಟು ನಾವು ತಗೋಬೇಕು ಈ ರೀತಿ. ಈಗ ನಾವು ಇದನ್ನು ಮೇಲೆ ಇಟ್ಕೋಬೇಕು. ಮೊದಲನೇ ಸಾರಿ ನಾವು 2 ಎಳೆನ ಸೇಮು ತಗೊಳ್ಳೋಣ. ಸೊ ಈ ರೀತಿ ಎ ಶೇಪು ಬರ್ತಾ ಹೋಗ್ಬೇಕು ನಿಮಗೆ. ಈ ರೀತಿ ಹಾಕೊಂಡ್ಮೇಲೆ ಮತ್ತೆ ಒಂದು 2 ಪಾಯಿಂಟಷ್ಟು ಪಕ್ಕಕ್ಕೆ ಹೋಗಬೇಕು. ಸೊ ಮೇಲ್ಗಡೆ ಬಂದಾಗ ಸೂಜಿ ಏನಿದೆ, ಈ 2 ಥ್ರೆಡ್ ಏನಿದೆ ಅಲ್ವಾ, 2 ಥ್ರೆಡ್ಗಳ ಮಧ್ಯೆ ಬರಬೇಕು. ಈ 2 ಥ್ರೆಡ್ಗಳ ಮಧ್ಯೆ ಈ ಸೂಜಿನ ತಗೋಬೇಕು. ಈ ರೀತಿ ಲಾಕ್ ಆಗುತ್ತೆ. ಸೊ ಮತ್ತೆ ನಾವು ಈ ಎ ಶೇಪ್ ಬರೋ ರೀತಿಯಲ್ಲಿ ಗೊತ್ತಾಗುತ್ತಲ್ವಾ, ಈ ರೀತಿ ನಾವು 1/4 ಇಂಚು ಗ್ಯಾಪಲ್ಲಿ ಸೂಜಿನ ಬ್ಯಾಕ್ ಸೈಡಿಂದ ಮೇಲ್ಗಡೆ ತಗೋಬೇಕು. ಮತ್ತು ಈ 2 ದಾರಗಳ ಮಧ್ಯೆ ಸೂಜಿನ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಎಳ್ಕೋಬೇಕು. ಸೊ ಕೆಲವೊಬ್ಬರು ಮನೆಯಲ್ಲಿ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ಇರುತ್ತೆ, ಆದರೆ ಓವರ್ಲಾಕ್ ಮಿಷಿನ್ನು ಇರೋದಿಲ್ಲ. ಆವಾಗ ಈ ರೀತಿ ಮೆಥಡ್ನ ಯೂಸ್ ಮಾಡಿಕೊಂಡು ಬ್ಲೌಸ್ಗೆ ನಾವು ಓವರ್ಲಾಕ್ ಮಾಡ್ಕೋಬೋದು, ಮತ್ತು ಪ್ಯಾಂಟ್ಗಳಿಗೆ ಓವರ್ಲಾಕ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಈಸಿ ಇದೆ. ಸೊ 1/4 ಇಂಚು ಗ್ಯಾಪಲ್ಲಿ ಸೂಜಿನ ಬ್ಯಾಕ್ ಸೈಡು ತಗೋಬೇಕು. ಮತ್ತು ಈ 2 ದಾರಗಳ ಮಧ್ಯೆ ಒಂದು ದಾರನ ಈ ಸೂಜಿ ಒಳಗೆ ಹಾಕ್ಕೋಬೇಕು. ಹಾಕ್ಬಿಟ್ಟು ನಾವು ನೀಟಾಗಿ ಈ ರೀತಿ ಎಳಿಬೇಕು. ಸೊ ಅವಾಗ ಅದು ಈ ರೀತಿ ಲಾಕ್ ಆಗುತ್ತೆ. ಥ್ರೆಡ್ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದು ಬ್ಲೌಸಿಂದಾಗಲಿ ನೆಕ್ಸ್ಟ್ ಬೇರೆ ಬಟ್ಟೆದಾಗಲಿ ಆಚೆ ಬರೋದಿಲ್ಲ. ಮತ್ತು ಈ ರೀತಿ ಚುಚ್ಕೊಳ್ಳಿ. ಸೊ ಈ 2 ಥ್ರೆಡ್ಗಳ ಮಧ್ಯೆ ಸೂಜಿನ ಹಾಕ್ಕೋಬೇಕು. ಆಮೇಲೆ ಈ ರೀತಿ ಎಳೆದಾಗ ಮೇಲ್ಗಡೆ ಒಂದು ದಾರ ಕೂತ್ಕೊಳ್ಳುತ್ತೆ, ಇಲ್ಲಿ ಇನ್ನೊಂದು ದಾರ ಬಂದು ಈ ರೀತಿ ಬರುತ್ತೆ. ಸೊ ಈ ರೀತಿ ನೀವು ಹತ್ತ ಕೂಡ ಹಾಕ್ಕೋಬೋದು. ಆವಾಗ ನೀಟಾಗಿ ಇನ್ನೂ ಫಿನಿಶಿಂಗ್ ಕೂಡ ಬರುತ್ತೆ. ನಾನೀಗ ತೋರಿಸ್ತೀನಿ ಇನ್ನು ಹತ್ತತ್ರ ಹಾಕೋದನ್ನು. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು, ಹಾಕ್ತಾ ಅದೇ ನಿಮಗೆ ಈಸಿಯಾಗಿ ಬರುತ್ತೆ. ಈ ರೀತಿ ದಾರಾನ ಓಪನ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಮೇಲೆ ಹೀಗೆ ಎಳೀರಿ. ನೋಡಿ ಫ್ರೆಂಡ್ಸ್, ಹತ್ತತ್ರ ನಾವು ಹಾಕ್ಕೊಬೋದು, ಇನ್ನೂ ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ.
ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾವು ಈ ರೀತಿ ಹಾಕ್ಕೊತ ಹೋಗ್ಬೋದು. ಇಷ್ಟು ನೀಟಾಗಿ ಓವರ್ಲಾಕ್ ಮಾಡಿರೋ ಥರನೇ ಬರುತ್ತೆ. ಜಿಗ್ಜಾಗ್ ಮಿಷಿನಲ್ಲೂ ಕೂಡ ಇದೇ ಫಿನಿಶಿಂಗ್ ಬರುತ್ತೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ 2 ಪಾಯಿಂಟ್ ಅಷ್ಟು ಕೆಳಗಡೆ ತಗೊಂಡ್ರೆ ಸಾಕು. ಮತ್ತು ಇದ್ರ ಪಕ್ಕ ಇಲ್ಲಿ ಹತ್ರ ಹಾಕಬೇಕು. ಹಾಕಿ 2 ದಾರ ಏನಿದೆ ಇದನ್ನು ಚೂರು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಎಳೆದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಓವರ್ಲಾಕ್ ಥರ ಬರುತ್ತೆ. ಮಿಷಿನ್ ಯಾರ್ಯಾರು ಇರಲ್ಲ ಮನೆಯಲ್ಲಿ ಅವರು ಈ ಮೆಥಡನ್ನ ಖಂಡಿತ ಯೂಸ್ ಮಾಡ್ಬೋದು. ಯಾರ್ಯಾರ ಮನೆಯಲ್ಲಿ ಮಿಷಿನ್ ಇರೋದಿಲ್ಲ, ಓವರ್ಲಾಕ್ ಮಿಷಿನ್ನು, ಅವರು ಹೊರಗಡೆ ಓವರ್ಲಾಕ್ ಮಾಡಿಸ್ಬೇಕು ಅಂದರೆ ಏನಿಲ್ಲ ಅಂದರೂ 10 ರೂಪೀಸು ತೊಗೊತಾರೆ ಫ್ರೆಂಡ್ಸ್. ಹಾಗಾಗಿ ನಾವೇ ಮನೆಯಲ್ಲಿ ಖುದ್ದಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತು ಓಡಾಡೋದು ಕೂಡ ತಪ್ಪತ್ತೆ, 10 ರೂಪೀಸ್ ಕೂಡ ಉಳಿಯುತ್ತೆ. ನೋಡಿ ಈ ರೀತಿ ಮಾಡ್ಕೊತ ಹೋಗಬೇಕು. ಇದು ಬಿಗಿನರ್ಸಿಗೆ ತುಂಬ ಹೆಲ್ಪ್ಫುಲ್ಲಾಗಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಓವರ್ಲಾಕು ಬಂದಿದೆ. ಮಿಷಿನಲ್ಲಿ ಕೂಡ ನಾರ್ಮಲ್ ಮಿಷಿನಲ್ಲಿ ಕೂಡ ಮಾಡೋ ತೋರಿಸ್ತೀನಿ. ಹಾಗೆ ಜಿಗ್ಜಾಗ್ ಮಿಷಿನ್ ಕೂಡ ಹೇಗೆ ನಾವು ಸೆಟ್ ಮಾಡಿಕೊಂಡು ಓವರ್ಲಾಕ್ ಮಾಡೋದನ್ನು ತೋರಿಸ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ಒಳ್ಳೊಳ್ಳೆ ಟಿಪ್ಸು ಮತ್ತು ಟ್ರಿಕ್ಸು ಏನೇನಿದೆ ಎಲ್ಲದೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ನಾನು ಹೊಲಿತಾನೆ ಮಧ್ಯ ಟಿಪ್ಸ್ಗಳನ್ನು ತಿಳಿಸ್ತಾ ಹೋಗಿದ್ದೀನಿ. ಪ್ಲೀಸ್ ಅದನ್ನು ಬಿಗಿನರ್ಸು ಫಾಲೋ ಮಾಡಿ, ಖಂಡಿತ ಯೂಸ್ಫುಲ್ಲಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಬೋದು, ಸಣ್ಣದು ಬೇಕು ಅಂದರೆ ಸಣ್ಣದು ಕೂಡ ಮಾಡ್ಕೊಬೋದು. ಈ ರೀತಿ ಹಾಕೊಂಡ್ಮೇಲೆ ಫ್ರೆಂಡ್ಸ್ ಲಾಸ್ಟಿಗೆ ಇಲ್ಲಿ ಒಂದು ಸಣ್ಣ ನಾಟನ್ನು ಹಾಕೊಳ್ಳೋಣ. ಸಣ್ಣ ನಾಟ ಹಾಕೊಂಡ್ಬಿಟ್ಟು 2 ಕ್ಲಾತ್ ಏನಿದೆ 2 ಕ್ಲಾತ್ ಮಧ್ಯೆ ಈ ಸೂಜಿ ಹೋಗಬೇಕು. ಈ ಕಡೆ ಸೂಜಿ ಕಾಣಿಸ್ಬಾರ್ದು, ಆ ರೀತಿ ಎಳ್ಕೊಂಡು ಈ ರೀತಿ ಮಾಡಬೇಕು. ಸೊ ನೋಡಿ, ಹಿಂದುಗಡೆ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ. ಸೇಮ್ ಓವರ್ಲ್ಯಾಕ್ ಏನಿದೆ ಆ ಮಿಷಿನ್ ಫಿನಿಶಿಂಗ್ ಹಿಂಗೆ ಇರುತ್ತೆ. ಸೊ ಇದು ಫ್ರಂಟಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾರ್ಮಲ್ ಮಿಷಿನ್ನಲ್ಲಿ ಹೇಗೆ ಓವರ್ಲಾಕ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ಲೀಸ್ ವಾಚ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.